ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೆಂಗಿದ್ದಿ? ಬನ್ನಿ ಇವತ್ತು ಹವ್ಯಕರ ಮದುವೆಯ ಆಚರಣೆ ಸಂಪ್ರದಾಯಗಳನ್ನ ನೋಡ್ಕೊಂಡು ಬಪ್ಪನ. ಮೇ ಮಂತಲ್ಲಿ ನನ್ನ ಅತ್ತೆ ಮಗಳು ಮದುವೆ ಇತ್ತು, ಅದಕ್ಕೆ ನಂಗೆ ಅವೆಲ್ಲ ಅಟೆಂಡ್ ಮಾಡಿದ್ಯಾ. ಆದರೆ ವಿಡಿಯೋ ಅಪ್ಲೋಡ್ ಮಾಡಲಾಗಿತ್ತಿಲ್ಲ, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದಿ. ಸಿದ್ಧಿ ವಿನಾಯಕ ಸಿದ್ಧಿಯನು ಮಾಡಯ್ಯ, ಚಿಬ್ಬಾಲುಂಡಲಿಗೆ ನಿಮಗಿವೆ ಗಣಪತಿ ಶೀಘ್ರದಲ್ಲಿ ಮತಿಯ ಕರುಣಿಸು. ಒಳ್ಳೆಯ ವಿನಾಯಕ ಒಳ್ಳೆಯನು ಮಾಡಯ್ಯ, ಕಾರೆಳ್ಳು ಕಡಲೆ ನಿಮಗಿವೆ ಗಣಪತಿ ಕಾರ್ಯದಲ್ಲಿ ಮತಿಯ ಕರುಣಿಸು. ಅತ್ತೆ ಹಳ್ಳದಲಿಪ್ಪ ಇದ್ದೆ ಗ್ರಾಮಕ್ಕೆ ಬಪ್ಪ, ನಿತ್ಯದಲ್ಲೂ ಬಪ್ಪ ಬೆಳವಿನ ಕಾರ್ಯಕ್ಕೆ ಕರ್ತನಾಗಯ್ಯ ಗಣಪತಿ. ಹಂಗೆ ಅಲಿಪ್ಪ ಹಿಂಗೆ ಗ್ರಾಮಕ್ಕೆ ಬಪ್ಪ, ಯಾವಾಗಲೂ ಬಪ್ಪ ಮದುವೆಯ ಕಾರ್ಯಕ್ಕೆ ಬಡೆಯನಾಗಯ್ಯ ಗಣಪತಿ. ಅಕ್ಷತಿಗೆ ಆ ಮುನ್ನ ಈಗ್ಯಾರ ಬಲಗೊಂಬೆ ಚೊಚ್ಚಿಲ ಮಗಳು ಮನೆ ದೇವಿ ಮಹಾಲಕ್ಷ್ಮಿ. ಅಕ್ಷತಿಗೆ ಮುನ್ನ ಬರಬೇಕು, ಆರತಿಗೆ ಆ ಮುನ್ನ ಈಗ್ಯಾರ ಬಲಗೊಂಬೆ ಮೋಹದ ಮಗಳು ಮನೆ ದೇವಿ ಮಹಾಲಕ್ಷ್ಮಿ. ಆರತಿಗೆ ಮುನ್ನ ಬರಬೇಕು, ಮುತ್ತಿನ ಅಕ್ಷತೆಯ ಮತ್ತೆಲ್ಲಿ ಕಲಸಾಲೆ ಎಪ್ಪತ್ತಂಕಣದ ಅರಮನೆ ದೇವರ ಮುಂದೆ ಮುತ್ತಿನ ಅಕ್ಷತೆಯ ಕಲಸುವಿ. ಮುತ್ತಿನ ಅಕ್ಷತೆ ಕಲಸಿ ರತ್ನದ ತಟ್ಟೆಲಿ ತುಂಬಿ ರಕ್ಷಿಸ ಸ್ವಾಮಿ. ಏನು ತಾಲೆ ನಾರಿಯರು ಎದ್ದು ಕರಗಾಳನೆ ಮುಗಿದಾರು. ಹೂವಿನ ಅಕ್ಷತೆ ಕಲಸಿ ಮಿತ್ರರು ನಿಂದೈದಾರೆ, ಅಪ್ಪಯ್ಯ ಕೇಳದರೆ ರಾಯ ಲವರಿಗೆ ಪಟ್ಟೆ ಅಚ್ಚಡವ ಕೊಡಬೇಕು. ಅಕ್ಷತೆ ಕಲಸಿ ರತ್ನದ ತಟ್ಟೆಲಿ ತುಂಬಿ ಹೊಕ್ಕು ಕೇರಿಯಾನೆ ಕರಿವಂತ ಭಾಗ್ಯಗಳು ಯಾವಾಗಲೂ ಇರಲಿ ಮನೆ. ಇದು ಹವ್ಯಕರ ಮದುವೆಯ ಮೊದಲನೇ ದಿನ. ಇದನ್ನ ನಾಂದಿ ಹೇಳ್ತಾ, ನಾಂದಿ ಇಡೋದಂದ್ರೆ ಫಸ್ಟಿಗೆ ಸ್ಟಾರ್ಟ್ ಆಗೋದು ಅಕ್ಕಿ ಕುಟ್ಟೋದ್ರಿಂದ. ಅಕ್ಕಿ ಕುಟ್ಟಾದ್ಮೇಲೆ ಅಕ್ಕಿ ತೊಳ್ಸೋದು, ಅಕ್ಷತೆ ಕಲಿಸೋದು, ಎಣ್ಣೆ ಹಂಚೋದು, ಈ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ. ನಾಂದಿಯನ್ನು ಮೊದಲಿಗೆ ಗಣಪತಿ ಆರಾಧನೆಯಿಂದ ಸ್ಟಾರ್ಟ್ ಮಾಡಲಾಗ್ತು. ಅದಾದಮೇಲೆ
ಪುಣ್ಯ ಹವಾಚನ, ಸಂಕಲ್ಪ, ಕುಲದೇವತಾರಾಧನೆ, ಪಿತೃಸ್ಮರಣೆ, ಕಲಶ ಪೂಜೆ, ಬ್ರಾಹ್ಮಣರ ಸತ್ಕಾರ ಮತ್ತು ಕನ್ಯಾ ಸಂಸ್ಕಾರವನ್ನು ಕೂಡ ವಧುವಿಗೆ ಕೊಡ್ತಾ. ಹವ್ಯಕರ ಮನೆಯ ನಾಂದಿಯ ಸಂಪ್ರದಾಯ ಹೆಂಗಿರ್ತು ಹೇಳಿ ನೋಡ್ದಿಯಲ್ಲ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಡಿ.